ಮಾಜಿ ಸಚಿವರಾಗಿರುವಂತಹ ಸಿ.ಪಿ. ಯೋಗೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಬೆಳಿಗ್ಗೆ ದೇವೇಗೌಡರನ್ನ ಭೇಟಿ ಮಾಡಿದ್ರಿ, ಯಾವ ಕಾರಣಕ್ಕೆ? ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ದೃಷ್ಟಿ ಇಟ್ಕೊಂಡು ದೇವೇಗೌಡರ ಸಲಹೆ ಮತ್ತು ಮಾರ್ಗದರ್ಶನ ಕೇಳಲಿಕ್ಕೆ ಹೋಗಿದ್ದೆ. ಇದು ಈಗ ನಾವು NDA ಪಾರ್ಟ್ನರ್ ಆಗಿದ್ದೀವಿ. ಆ ಕ್ಷೇತ್ರ JDS ಪ್ರಭಾವನೂ ಕೂಡ ಆ ಭಾಗದಲ್ಲಿದೆ. ಕುಮಾರಸ್ವಾಮಿ ಅವರು ಅಲ್ಲಿ MLA ಆಗಿದ್ದಾರೆ. ಹಾಗಾಗಿ ಆ ಕ್ಷೇತ್ರ ಯಾರಿಗೆ ಬರುತ್ತೆ ನೋಡಬೇಕು. ಮೊದಲು ಚರ್ಚೆಯ ಭಾಗವಾಗಿ ಅದು ಭಾರತೀಯ ಜನತಾ ಪಾರ್ಟಿ ಪಾಲಾದರೆ ಯಾರ ಅಭ್ಯರ್ಥಿ ಆಗಬೇಕು ಅಥವಾ JDSಗೆ ಬಂದರೆ ಯಾರ ಅಭ್ಯರ್ಥಿ ಆಗಬೇಕು ಅನ್ನೋದು ನಮ್ಮ ಮುಂದೆ ಇರತಕ್ಕಂಥ ವಿಚಾರ. ಹಾಗಾಗಿ ಇನ್ನೊಂದು 2-3 ದಿವಸದಲ್ಲಿ ಒಂದು ತೀರ್ಮಾನ ಆಗ್ಬೋದು. ಅದಾದಮೇಲೆ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗ್ತದೆ. ಯಾಕೆಂದರೆ DK ಸುರೇಶ್ ಅವರನ್ನ ಮಣಿಸಬೇಕಾದ್ರೆ ಸಿ.ಪಿ. ಯೋಗೇಶ್ವರ್ ಅವರೇ ಸಮರ್ಥರು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ಹಾಗಾಗಿ ನೀವೇ ಅಲ್ಲಿ ಪ್ರಬಲ ಅಭ್ಯರ್ಥಿ ಆ ಥರ ಏನಿಲ್ಲ. NDA ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಚುನಾವಣೆ ಗೆಲ್ತೀವಿ, ಯಾವುದೇ ರೀತಿ ಅನುಮಾನ ಇಲ್ಲ. ದೇವೇಗೌಡರ ಬೆಂಬಲ ಪಡೆಯೋದಕ್ಕೆ ಹೋಗಿದ್ರು. ಹೌದೌದು, ಅವ್ರ ಆಶೀರ್ವಾದ ಕೇಳಲಿಕ್ಕೆ ಹೋಗಿದೆ. ಇದಿಷ್ಟು ಸಿ.ಪಿ. ಯೋಗೇಶ್ವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.